पूर्णदेहं निर्दोषम् अस्योद्भवादिनमशेषविशेषतोऽपि वन्द्यं सदा प्रियतमं वसन्नमामि अभ्रमं भङ्गहितं अचलं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम श्रीगुरुभ्यो नमः हरिः ओम् ಯಾವ ಅನುಮಾನಕ್ಕೆ ವೈಶೇಷಿಕರ ಯಾವ ಅನುಮಾನಕ್ಕೆ ಯಾವ ದೋಷವನ್ನ ಹೇಳಿದ್ರು ಯಾರಾದ್ರೂ ಹೇಳಿ, ತೊಂದರೆ ಇಲ್ಲ. ಇಂಥವರೇ ಅಂತ ಆಗ್ಬೇಕಾಗಿಲ್ಲ. ಉಪಾಧಿ ಮತ್ತು ಈ ವ್ಯಭಿಚಾರ ಉಪಾಧಿ ದೋಷವನ್ನ ಹೇಳಿದ್ರಿ. ವ್ಯಭಿಚಾರ ದೋಷ ಹೇಗೆ? ಹೇತು ಇರುತ್ತೆ ಆದ್ರೆ ಸಾಧ್ಯ ಇರೋದಿಲ್ಲ, ಅದು ವ್ಯಭಿಚಾರ. ಅಂದ್ರೆ ಹೌದು, ಸಾಧ್ಯ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಹೇತು ಇತ್ತು ಅಂತ ಆದ್ರೆ ವ್ಯಭಿಚಾರ. ಸರಿನಾ? ಈಗ ಮುಕ್ತಾತ್ಮ ಊರ್ಮಿಮಾನ್ ಸ್ಯಾತ್ ದೇಹವತ್ವಾತ್ ಅಂತ ಹೇಳ್ದ. ಅದಕ್ಕೆ ಇದು ವಿಚಾರಗ್ರಸ್ತವೂ ಆಗಿದೆ ಅಂತ. ಹೌದಾ? ಸಾಧ್ಯ ಇಲ್ಲದೆ ಇರುವಂತಹ ಸ್ಥಳ ಅಂದ್ರೆ ಯಾವುದು? ಊರ್ಮಿ ಎಂಬುವಂತಹ ದೋಷ ಇಲ್ಲದೆ ಇರುವಂತಹ ಸ್ಥಳ ಅಂದ್ರೆ ಪರಮಾತ್ಮ. ಅವನು ಯಾವ ರೀತಿಯ ದೋಷವೂ ಕೂಡ ಇಲ್ಲ. ಅಲ್ಲಿ ಹೇತುವಾದ ದೇಹವತ್ವ ಎಂಬುವಂಥದ್ದು ಇದೆ. ಯಾಕೆ? ಪರಮಾತ್ಮನಿಗೆ ದೇಹ ಇದೆ. ಸಾಧ್ಯ ಇಲ್ಲದೆ ಇರುವಂತಹ ಪರಮಾತ್ಮನಲ್ಲಿ ದೇಹವತ್ವ ಇದೆ. ಆದ್ದರಿಂದಾಗಿ ವ್ಯಭಿಚಾರ ದೋಷ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ, ದೇಹವತ್ವ ಹೇತು ಸಾಧ್ಯ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಹೇತು ಬಂದ್ರೆ ತಾನೇ ವ್ಯಭಿಚಾರ. ಹೇತುವೇ ಬರದೇ ಇರೋಕೆ ಮಾಡ್ಬಿಡೋಣ, ಅದೇಗೆ? ಪರಮಾತ್ಮನಿಗೆ ದೇಹವೇ ಇಲ್ಲ ಅಂತ ಹೇಳ್ಬಿಡೋಣ. ಅವಾಗ ದೇಹವತ್ವ ಎನ್ನುವಂಥದ್ದು ಹೇಗೆ ಬರುತ್ತೆ? ನಾವು ಮನುಷ್ಯರಾಗಿದ್ದರೆ ನಮ್ಮಲ್ಲಿ ಮನುಷ್ಯತ್ವ, ಹೌದಾ? ನಾವು ಜ್ಞಾನಿಗಳಾಗಿದ್ದರೆ ಜ್ಞಾನವತ್ವ, ಈ ರೀತಿ ಬರ್ತಾ ಇತ್ತು. ನಾವು ಜ್ಞಾನಿಗಳೇ ಅಲ್ಲ ಅಂತ ಹೇಳ್ಬಿಟ್ರೆ ಜ್ಞಾನವತ್ವ ಬರ್ಲಿಕ್ಕೆ ಹೇಗೆ ಸಾಧ್ಯ? ಹಾಗೆ ಪರಮಾತ್ಮನಿಗೆ ದೇಹವೇ ಇಲ್ಲ, ಆದ್ರಿಂದ ದೇಹವತ್ವ ರೂಪ ಹೇತು ಸಾಧ್ಯ ಇಲ್ಲದೆ ಇರುವಂತಹ ಪರಮಾತ್ಮನಲ್ಲಿ ಬರಲಿಲ್ಲ. ಆದ್ದರಿಂದಾಗಿ ವ್ಯಭಿಚಾರ ಇಲ್ಲ. ಗೊತ್ತಾಯ್ತಾ ಹೇಗೆ ಸ್ಟೆಪ್ ಅಂತ? ಗೊತ್ತಾಯ್ತಲ್ಲ? ಕೇಳಿಸ್ತಿಲ್ಲ ರಮಾದೇವಿಯವರೇ? ಕೇಳಿಸ್ತಿದೆ ಆಚಾರ್ಯ, ಗೊತ್ತಾಯ್ತು. ಗೊತ್ತಾಯ್ತಲ್ಲ ಸ್ಟೆಪ್ಸ್? ಗೊತ್ತಾಯ್ತಲ್ಲ? ಗೊತ್ತಾಯ್ತು ಆಚಾರ್ಯ. ಅದಕ್ಕೆ ಅಲ್ಲಪ್ಪ, ಈಶ್ವರನಿಗೆ ದೇಹ ಇಲ್ಲ ಅಂತ ಹೇಳಿಬಿಟ್ರೆ ಏನಪ್ಪ, ನೀನು ಒಪ್ಪೋದೇ ಕೆಲವೊಂದು ಗುಣಗಳನ್ನ. ನೀನು ಪರಮಾತ್ಮನಲ್ಲಿ ಸರ್ವಜ್ಞನಾಗಿದ್ದಾನೆ, ಅವನಲ್ಲಿ ಪ್ರಯತ್ನ ಇದೆ, ಇಚ್ಛೆ ಇದೆ ಅಂತ ಕೆಲವೊಂದು ಗುಣಗಳನ್ನು ಒಪ್ತೀಯ. ಅದೂ ಕೂಡ ಒಪ್ಲಿಕ್ಕೆ ಬರೋದಿಲ್ಲ. ಯಾಕೆ? ಇವೆಲ್ಲವೂ ಕೂಡ ದೇಹ ಇದ್ದಲ್ಲಿ ಮಾತ್ರ ಕಾಣೋದು. ದೇಹವೇ ಇಲ್ಲ ಅಂತಂದ ಮೇಲೆ ಜ್ಞಾನ, ಇಚ್ಛಾ, ಪ್ರಯತ್ನ, ಕೃತಿ ಇಲ್ಲದೆ ಇರುವಂತಹ, ದೇಹವೇ ಇಲ್ಲದೆ ಇರುವಂತಹ ಒಂದು ಸ್ಥಳದಲ್ಲಿ ಇವುಗಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಶಶವಿಷಾಣದಂತೆ, ಮೊಲದ ಕೊಂಬಂತೆ. ಮೊಲದ ಕೊಂಬೇ ಇಲ್ಲ, ಮೊಲ ಇದೆ, ಬೇರೆ ಕಡೆ ಮೊಲ ಇದೆ, ಕೊಂಬು ಬೇರೆ ಕಡೆ ಪ್ರಸಿದ್ಧವಾಗಿದೆ. ಕಾಡಿನಲ್ಲಿ ಮೊಲ ಇದೆ, ಕೊಂಬು ಎತ್ತಿನ ತಲೆಯ ಮೇಲಿದೆ, ಬೇರೆ ಬೇರೆ ಪ್ರಸಿದ್ಧವಾಗಿದೆ. ಆದರೆ ಎರಡೂ ಸೇರಿ ಒಂದೇ ಕಡೆ ಪ್ರಸಿದ್ಧ ಆಗಿಲ್ಲ. ಮೊಲಕ್ಕೆ ಕೊಂಬಿದೆನಾ? ಇಲ್ಲ. ಹೇಗೆ ಮೊಲಕ್ಕೆ ಇಲ್ಲದೆ ಇರುವಂತಹ ಮೊಲದ ಕೊಂಬುಳ್ಳಂತಹ ಮೊಲ ಈ ಜ್ಞಾನ, ಇಚ್ಛಾ, ಪ್ರಯತ್ನಗಳನ್ನ ಅದು ಹೇಗೆ ಅದರಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತೋ, ಅದೇ ಇಲ್ಲ, ಅದಕ್ಕೆ ಆಶ್ರಯವಾದದ್ದೇ ಇಲ್ಲ ಅಂತಂದ ಮೇಲೆ ಆಶ್ರಿತವಾದ ಈ ಗುಣಗಳು ಇರ್ಲಿಕ್ಕೆ ಹೇಗೆ ಸಾಧ್ಯ? ಹಾಗೆ ಪರಮಾತ್ಮನಿಗೆ ಜ್ಞಾನ, ಇಚ್ಛಾ, ಕೃತಿಗಳು ಬೇಕು, ಅದಕ್ಕೊಂದು ಆಶ್ರಯವಾದ ಏನಾದ್ರೂ ಬೇಕಲ್ಲ. ದೇಹವೇ ಇಲ್ಲ ಅಂತ ಆಯ್ತು.
ದೇಹ ಇಲ್ಲ ಅಂತಂದ್ರೆ ಜ್ಞಾನ ಇಚ್ಛಾ ಕೃತಿಗಳು ಕೂಡ ಇಲ್ಲ ಅಂತ ಆಗ ಹೋಗ್ಬೇಕಾದೀತು. ಆದ್ರೆ ನೀ ಅದನ್ನ ಅಂಗೀಕಾರ ಮಾಡೋದಿಲ್ಲ. ಅದರಿಂದ ಅದನ್ನ ಯಥಾಪಿ ನೀ ಅದನ್ನ ದೇಹ ಇದೆ ಅಂತ ಹೇಳಲೇಬೇಕು. ದೇಹ ಇದ್ರೆ ದೇಹವತ್ವರೂಪ ಹೇತು ಬಂತು, ಸಾಧ್ಯ ಇಲ್ಲ ಅಲ್ಲಿ. ಅದರಿಂದಾಗಿ ವ್ಯಭಿಚಾರ ದೋಷವೂ ಕೂಡ ನಿನ್ನ ಒಂದು ಅನುಮಾನಕ್ಕೆ ಇದೆ. ಅದರಿಂದಾಗಿ ನಿನ್ನ ಅನುಮಾನ ದುಷ್ಟ. ಸರಿನಾ? ಅರ್ಥ ಹೇಳ ಇದ್ರದ್ದು? ಹಾ ನಾರಾಯಣ. ಅಲ್ಲ, ಇದು ಅರ್ಥ ಆಗಿದೆ. ಮುಂದಿನ ಶ್ಲೋಕದ ಹೇಳ್ಬೇಕು ನಾನು. ಹೌದು, 54 ಮಾಡ್ಬೇಕು. ಸರಿ ಸರಿ ಸರಿ. ಹಾ ನೋಡಿ, ಜ್ಞಾತ್ರಾದಿರೂಪಮಸ್ಯ ಸ್ಯಾತ್ ವೈಲಕ್ಷಣ್ಯಾಯ ಚೇತ್ತತಃ ತದೇವ ದೇಹ ಶಬ್ದೋಕ್ತಂ ನಹ್ಯಸೌ ಪ್ರಾಕೃತಾಕೃತಿಃ. ಅದಕ್ಕೆ ನಾವು ಇಲ್ಲಿ ನಮ್ಮಲ್ಲೇ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಅಲ್ಲ, ಅವನು ಪ್ರಶ್ನೆ ಮಾಡಬಹುದು, ಯಾರು ತಾರ್ಕಿಕ, ದೇಹವನ್ನು ಒಪ್ಪುವಂತಹ ಅವಶ್ಯಕತೆ ಇಲ್ಲ ಅಂತ. ಯಾಕೆ? ಒಂದು ವೇದ ಹೇಳುತ್ತೆ, ಸ್ನೇಹ ನಾನಾಸ್ತಿ ಕಿಂಚನ. ಪರಮಾತ್ಮನಿಗೂ ಪರಮಾತ್ಮನ ದೇಹಕ್ಕೂ ಅವನ ಜ್ಞಾನಕ್ಕೂ ಅವನ ಕೃತಿಗೂ ಯಾವುದೇ ರೀತಿಯಾದಂತಹ ಭೇದ ಇಲ್ಲ. ಅವನ ಜ್ಞಾನವೇನೇ ಅವನ ದೇಹ, ಅವನ ಪ್ರಯತ್ನವೇನೇ ಅವನ ದೇಹ ಅಂದ್ಮೇಲೆ ಸಪರೇಟ್ ಆಗಿ ದೇಹವನ್ನು ಯಾಕೆ ಒಪ್ಪಬೇಕು? ಅವನ ಆಯಾಯ ಜ್ಞಾನ ಇಚ್ಛಾ ಪ್ರಯತ್ನಗಳೇ ಅವನ ಸ್ವರೂಪಗಳು. ಹೇಳಿದ ಮೇಲೆ ಪರಮಾತ್ಮನೂ ಕೂಡ ಸಂಸಾರಿಗಳಂತೆ ಪ್ರಾಕೃತ ದೇಹವುಳ್ಳವನ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲ, ಸಂಸಾರಿಗಳಂತೆ ಪ್ರಾಕೃತವಾದ ದೇಹ ಅಲ್ಲ, ಅಶುದ್ಧವಾದ ದೇಹ ಉಳ್ಳವನಲ್ಲ ಅವನು. ಅಪ್ರಾಕೃತವಾದ ಜ್ಞಾನಾನಂದಮಯ ಶರೀರ ಇದೆ ಅಂತ ಹೇಳಿ ತಾರ್ಕಿಕನೇ ಅಂಗೀಕಾರ ಮಾಡಿದ್ದಾನೆ. ಸರಿನಾ? ನಾವಲ್ಲ, ನಾವು ಅಂಗೀಕಾರ ಮಾಡಿದ್ದೇವೆ, ಹೌದು. ಆದ್ರೆ ಅವನೂ ಕೂಡ ಒಂದು ದೇಹ ಇದೆ, ಜ್ಞಾನ ಸ್ವರೂಪವಾದ ದೇಹ ಇದೆ, ಇಚ್ಛಾ ಸ್ವರೂಪವಾದ ದೇಹ ಇದೆ, ಪ್ರಯತ್ನ ಸ್ವರೂಪವಾದ ದೇಹ ಇದೆ ಪರಮಾತ್ಮನದ್ದು ಅಂತ ಹೇಳಿ ಸ್ವತಃ ವೈಶೇಷಿಕನೇ ಅಂಗೀಕಾರ ಮಾಡಿದ್ದಾನೆ. ಆದ್ದರಿಂದಾಗಿ ದೇಹ ಎಂಬುವಂಥದ್ದು ನೀನು ಒಪ್ಪಲೇಬೇಕು. ಅದರಿಂದಾಗಿ ಈ ಅನುಮಾನ, ಈ ವ್ಯಭಿಚಾರ ದೋಷ ನಿಮ್ಮ ಅನುಮಾನಕ್ಕೆ ಬಂತು. ನಿಮ್ಮ ಅನುಮಾನ ದುಷ್ಟ ಅಂತ ಆಯಿತು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಜ್ಞಾತ್ರಾದಿ ರೂಪಂ ಅಸ್ಯ ಸ್ಯಾತ್ ವೈಲಕ್ಷಣ್ಯಾಯ ಚೇತ್ ತತಃ ತತ್ ಏವ ದೇಹ ಶಬ್ದೋಕ್ತಂ ನಹಿ ಅಸೌ ಪ್ರಾಕೃತಾಕೃತಿ. ಪ್ರಶ್ನೆ ಇದ್ರೆ ಅರ್ಥ ನೋಡಿ. ಅಸ್ಯ ಈ ಪರಮೇಶ್ವರನಿಗೆ, ಅಸ್ಯ ಈ ಪರಮೇಶ್ವರನಿಗೆ ತತಃ ತತಃ ಶಶವಿಷಾಣಾದಿಗಳಿಗಿಂತ ತತಃ ಶಶವಿಷಾಣಾದಿಗಳಿಗಿಂತ
ತತಃ ಶಶವಿಷಾಣಾದಿಗಳಿಗಿಂತ ವೈಲಕ್ಷಣ್ಯಾಯ ವೈಲಕ್ಷಣ್ಯಾಯ ವ್ಯತ್ಯಾಸ ಸಿದ್ಧಿಸುವುದಕ್ಕಾಗಿ ವ್ಯತ್ಯಾಸ ಸಿದ್ಧಿಸುವುದಕ್ಕಾಗಿ ವ್ಯತ್ಯಾಸ ಸಿದ್ಧಿಸುವುದಕ್ಕಾಗಿ ಜ್ಞಾತ್ರಾದಿ ರೂಪಂ ಸ್ಯಾತ್ ಚೇತ್ ಜ್ಞಾತ್ರಾದಿ ರೂಪಂ ಸ್ಯಾತ್ ಚೇತ್ ಜ್ಞಾತ್ರಾದಿ ರೂಪಂ ಸ್ಯಾತ್ ಚೇತ್ ತಿಳಿಯುವವನು ಇತ್ಯಾದಿ ಸ್ವರೂಪವು ಇದೆಯೆಂದು ಒಪ್ಪಿಕೊಂಡರೆ ತಿಳಿಯುವವನು ಇತ್ಯಾದಿ ಸ್ವರೂಪವು ಇದೆಯೆಂದು ಒಪ್ಪಿಕೊಂಡರೆ ತಿಳಿಯುವವನು ಇತ್ಯಾದಿ ಸ್ವರೂಪವು ಇದೆಯೆಂದು ಒಪ್ಪಿಕೊಂಡರೆ ತದೇವ ಅದೇ ತದೇವ ಅದೇ ದೇಹ ಶಬ್ದೋಕ್ತಂ ದೇಹವೆಂಬ ಶಬ್ದದಿಂದ ದೇಹವೆಂಬ ಶಬ್ದದಿಂದ ಹೇಳಲ್ಪಟ್ಟದ್ದು ದೇಹ ಶಬ್ದೋಕ್ತಂ ದೇಹವೆಂಬ ಶಬ್ದದಿಂದ ಹೇಳಲ್ಪಟ್ಟದ್ದು ಅಸೌ ಈ ಈಶ್ವರನು ಅಸೌ ಈ ಈಶ್ವರನು ಪ್ರಾಕೃತಾಕೃತಿ ಪ್ರಾಕೃತಾಕೃತಿ ಪ್ರಾಕೃತ ದೇಹವುಳ್ಳವನು ಪ್ರಾಕೃತಾಕೃತಿ ಪ್ರಾಕೃತ ದೇಹವುಳ್ಳವನು ನಹಿ ಅಲ್ಲವಷ್ಟೇ ನಹಿ ಅಲ್ಲವಷ್ಟೇ ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಏವಂ ಸ್ವರೂಪ ದೇಹತ್ವಂ ಮುಕ್ತಸ್ಯಾಪ್ಯುರರೀಕೃತಂ ನಾನಿಷ್ಟಭೋಗಸ್ತೇನ ಸ್ಯಾತ್ ಪ್ರಾಕೃತ ಕ್ಷೇತ್ರ ಸಂಭವಃ. ನೋಡಿ, ಹೀಗೆ ಪರಮಾತ್ಮನಿಗೆ ಅಪ್ರಾಕೃತವಾದ ಜ್ಞಾನಾನಂದಮಯ ಶರೀರ ಇದೆ ಅಂತ ಹೇಳ್ತೇವೋ, ಅದೇ ರೀತಿಯಾದಂತಹ ಶರೀರ ಮುಕ್ತ ಜೀವನಿಗೂ ಕೂಡ ಇದೆ. ಅದು ಕೂಡ ಪಾಂಚಭೌತಿಕ ಅಲ್ಲ, ಅವನ ಸ್ವರೂಪ ದೇಹ. ಸ್ವರೂಪ ದೇಹ ಹೇಗಿದೆ
ಅದು ಕೂಡ ಮುಕ್ತನಿಗೂ ಕೂಡ ಜ್ಞಾನಾನಂದಮಯವೇ ಆಗಿದೆ. ಆದ್ದರಿಂದ ಈ ರೀತಿ ನಾವು ಅಂಗೀಕಾರ ಮಾಡ್ತೇವೆ. ಇದನ್ನು ಒಪ್ಪಿದಾಗ ಮಾತ್ರ ಅಶುದ್ಧ ದೇಹ ಇರುವಂತಹ ಅಮುಕ್ತ ಜೀವರಿಗೆ, ಅರ್ಥಾತ್ ನಮ್ಮಂತವರಿಗೆ, ನಾ ಘರ್ಕಾನ ಘಾಟ್ಕ ನಾವೆಲ್ಲ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಹಂಗೆ ನಮ್ಮಂತವರಿಗೆ ಅಮುಕ್ತ ಜೀವರಿಗೆ ಏನು ಈ ಒಂದು ದೇಹ ಇದೆ, ಕೊಳಕು ದೇಹ ಇದೆ, ಈ ದೇಹವಿರುವುದರಿಂದ ಎಷ್ಟು ದುಃಖಗಳು ಬರ್ತಾಯಿದೆ, ಅಂತಹ ದುಃಖಗಳು ಜ್ಞಾನಾನಂದಮಯ ಶರೀರ ಉಳ್ಳಂತಹ ಮುಕ್ತರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ? ಯಾಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ? ಅವ್ರದ್ದು ಪಾಂಚಭೌತಿಕ ಅಲ್ಲ, ಅವರು ಪಾಂಚಭೌತಿಕ ಶರೀರ ಅಲ್ಲ, ಅಲ್ಲ, ಜ್ಞಾನಾನಂದಮಯ ಶರೀರದವರು. ಅಂದ್ರೆ ಆದ್ದರಿಂದ ಅವರಿಗೆ ದುಃಖ ಇಲ್ಲ. ಮುಕ್ತಿ ಹೊಂದ ಮೇಲೆ ಅಶುದ್ಧ ದೇಹ ಇರುತ್ತೆ. ಅಶುದ್ಧ ದೇಹ ಇದ್ದಲ್ಲಿ ದುಃಖಾದಿಗಳು ಬರುತ್ತದೆ. ಅವ್ರದ್ದು ಪಾಂಚಭೌತಿಕ ಅಲ್ಲ, ಪ್ರಾಕೃತ ಅಲ್ಲ, ಅಪ್ರಾಕೃತ. ಸರಿನಾ? ಅಂದ್ರೆ ಮುಕ್ತಿ ಹೊಂದಿದ ಮೇಲೆ ಹಾಗಾಗತ್ತೆ. ಪರಮಾತ್ಮನಿಗೆ ಯಾವ ರೀತಿ ದೇಹ ಇರ್ತದೋ, ಹೇಗೆ ಪರಮಾತ್ಮನ ದೇಹ ಜ್ಞಾನಾನಂದಮಯವೇ ಆಗಿರ್ತದೋ, ಅದೇ ರೀತಿ ಮುಕ್ತ ಜೀವರಿಗೂ ಕೂಡ ಜ್ಞಾನಾನಂದಮಯವೇನೆ. ಆದ್ದರಿಂದ ಅವರಿಗೆ ಈ ದುಃಖಾದಿ ಅನಿಷ್ಟಗಳ ಅನುಭವ ಮುಕ್ತ ಜೀವರಿಗೆ ಬರಲಿ ಎಂಬುವಂತಹ ಆಪಾದನೆಯೇ ಸರಿಯಲ್ಲ. ನೀವೇನೇನೋ ಹೇಳಿದ್ರಿ, ಎಲ್ಲೆಲ್ಲಿ ಸುಖ ಇದೆನೋ ಅಲ್ಲೆಲ್ಲಿ ದುಃಖ ಇದ್ದೇ ಇದೆ, ದುಃಖ ಇಲ್ಲ ಅಂದ ಮೇಲೆ ಸುಖವೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಮುಕ್ತ ಜೀವರಿಗೆ ಸುಖವನ್ನ ಅಂಗೀಕಾರ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳಿದ್ರಿ. ಸಾಧ್ಯ ಇಲ್ಲ. ದೇಹ ಭೇದ ಇರುವುದರಿಂದಾಗಿ ಅವರಿಗೆ ಸುಖವೇ ಆಗತ್ತೆ ಹೊರತು ದುಃಖ ಎಂದೆಂದಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಮುಕ್ತ ಜೀವನು ಸುಖವಾದರೆ ಅವನಿಗೆ ಸುಖದ ಅನುಭವ ಆಗುತ್ತೆ ಅಂತಂದ್ರೆ ದುಃಖದ ಅನುಭವ ಕೂಡ ಆಗಬೇಕು. ಯಾಕೆ? ಅವೆರಡು ಅವಿನಾಭಾವಿಗಳಾಗಿವೆ. ಸುಖ ಇದ್ದರಲ್ಲಿ ದುಃಖ ಕಂಡಿದೆ. ಅದರಿಂದಾಗಿ ಮುಕ್ತ ಜೀವರಿಗೆ ಸುಖದ ಅನುಭವ ಆಯಿತು ಅಂತ ಆದ್ರೆ ದುಃಖದ ಅನುಭವ ಕೂಡ ಆಗಬೇಕು ಅಂತ ಹೇಳಲಿಕ್ಕೆ ನಿಮ್ಮ ಆಕ್ಷೇಪ ಏನಿತ್ತು ಅದು ಅಯುಕ್ತ ಅಂತ ಹೇಳ್ತಾ ಇದ್ದಾರೆ. ಅದು ಬಿದ್ದೋಯ್ತು ಅಂತ. ಪದಚ್ಛೇದ ನೋಡಿ. ಏವಂ ಸ್ವರೂಪದೇಹತ್ವಂ ಮುಕ್ತಸ್ಯ ಅಪಿ ಉರರೀಕೃತಂ ನ ಅನಿಷ್ಟಭೋಗಃ ತೇನ ಸ್ಯಾತ್ ಪ್ರಾಕೃತ ಕ್ಷೇತ್ರ ಸಂಭವಃ. ಮುಕ್ತಸ್ಯಾಪಿ ಅನ್ವಯ ನೋಡಿ. ಮುಕ್ತಸ್ಯಾಪಿ ಮುಕ್ತಸ್ಯಾಪಿ ಮುಕ್ತ ಜೀವನಿಗೂ ಏವಂ ಹೀಗೆ ಸ್ವರೂಪದೇಹತ್ವಂ ಜ್ಞಾನಾನಂದಮಯವಾದ ದೇಹವುಳ್ಳತನವು ಉರರೀಕೃತಂ ಅಂಗೀಕರಿಸಲ್ಪಟ್ಟಿದೆ. ತೇನ ಆ ಕಾರಣದಿಂದ
ಪ್ರಾಕೃತ ಕ್ಷೇತ್ರ ಸಂಭವ. ಪ್ರಾಕೃತ ಕ್ಷೇತ್ರ ಸಂಭವ. ಪ್ರಾಕೃತ ದೇಹದಿಂದ ಉಂಟಾಗುವ ಪ್ರಾಕೃತ ದೇಹದಿಂದ ಉಂಟಾಗುವ ಪ್ರಾಕೃತ ದೇಹದಿಂದ ಉಂಟಾಗುವ ಅನಿಷ್ಟ ಭೋಗ ದುಃಖಾನುಭವವು. ಅನಿಷ್ಟ ಭೋಗ ದುಃಖಾನುಭವವು. ನ ಸ್ಯಾತ್ ಆಗಲಾರದು. ಅನಿಷ್ಟ ಭೋಗ ಆಯ್ತಲ್ಲ, ಅನಿಷ್ಟ ಭೋಗ ದುಃಖಾನುಭವವು ನ ಸ್ಯಾತ್ ಆಗಲಾರದು. ನ ಸ್ಯಾತ್ ನ ಸ್ಯಾತ್ ಆಗಲಾರದು. ಪ್ರಶ್ನೆ ಇದ್ರೆ ಕೇಳಿ. ಅಂದ್ರೆ ಆಚಾರ್ಯ, ನಾವು ಮುಂಚೆ ಹೇಳ್ತಾ ಇದ್ದಿದ್ದು ಎಲ್ಲಿ ಸುಖ ಇದೆಯೋ ಅಲ್ಲಿ ದುಃಖನೂ ಇದೆ ಅಂತ, ಅದು ನಮ್ಮ ಆರ್ಗ್ಯುಮೆಂಟ್ ಇತ್ತು. ಅದನ್ನ ನಮ್ದಲ್ಲ, ಈಗ ತಾರ್ಕಿಕರು, ವೈಶೇಷಿಕರು. ಹಾ ಹಾ, ಎಲ್ಲೆಲ್ಲಿ ದುಃಖ ಸುಖ ಅಂತ ಅವನ ವಾದ. ಅಂದ್ರೆ ಮುಕ್ತನಿಗೂ ದುಃಖ ಇದ್ದೇ ಇದೆ ಅಂತ ಅವನು. ಇಲ್ಲ, ಮುಕ್ತರಿಗೆ ದುಃಖ ಇಲ್ಲ ಅಂತ ನಾವು. ಹಾ, ಯಾಕಂದ್ರೆ ಮುಕ್ತಂದು ಜ್ಞಾನಮಯ ದೇಹ ಅಂತ. ಆ ಜ್ಞಾನಾನಂದಮಯ ದೇಹ. ಸರಿ ಆಚಾರ್ಯ. ಸೊ ಎಲ್ಲಿ ದುಃಖ ಇದೆಯೋ ಅಲ್ಲಿ, ಎಲ್ಲಿ ಸುಖ ಇದೆಯೋ ಅಲ್ಲಿ ದುಃಖ ಇದೆ ಅಂತ ಅದು ನಾವಲ್ಲ ಹೇಳೋದು, ವೈಶೇಷಿಕರು ಹ್ಮ್. ಅವ್ರು ನಾವು ಹೇಳೋದು, ಅವರ ಮತವನ್ನ ಖಂಡನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇದೆನಾ ಇಲ್ವಾ? ಸರಿ, ಇಲ್ಲ ಆಚಾರ್ಯ. ಆಮೇಲೆ ಶ್ರೀಕಾಂತ್ ಅವ್ರು ಯಾವತ್ತು ಬರೋದು ಏನು ಫಿಕ್ಸ್ ಆಯ್ತಾ? ಇನ್ನ ಬರೋದೇನ್ ಫಿಕ್ಸ್ ಆಗ್ಲಿಲ್ಲ, ತುಂಬಾ ಶೆಕೆ ಅಲ್ಲ. ಹಾ ನೋಡ್ತೀವಿ, ಹಾ. ಒಂದ್ ಜೂನ್ ನಲ್ಲಿ ಬಂದ್ರೆ ಬರ್ತೀವಿ. ಹಾ, ಭಾರಿ ಇಚ್ಛಾ. ಸರಿ 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 ಸರಿ. ಮುಂದಿನ ವಾರ ಬರ್ಬೇಕು ಅಂತ ಇತ್ತು, ಆದ್ರೆ ನಮ್ಮ ಮಾವನಿಗೆ ಮೈ ಸರಿಗಿಲ್ಲ, ಸೊ ಅವಳು ಚೆನ್ನೈಗೆ ಹೋಗಿದ್ದಾಳೆ. ಸರಿ ಸರಿ, ತಿಳಿಸ್ತೀನಿ ಆದ್ರೆ. ಇವರು ಸರಿ, ಈ ಪ್ರವೀಣ್ ಅವರು, ಫಣಿರಾಜ್ ಅವರು ಎಲ್ಲೋ ಇದಕ್ಕೆ ಹೋಗಿದ್ದಾರೆ, ಯಾತ್ರೆಗೆ ಹೋಗಿದ್ದಾರೆ. ತಿರ್ಗಾ ಬೇರೆ ಡೇಟ್ ನೋಡ್ಬೇಕಾಗತ್ತೆ ಅನ್ಸುತ್ತೆ ಆಚಾರ್ಯ. ಈಗ ಬೇರೆ ಡೇಟ್ ನೋಡ್ಬೇಕಾಗತ್ತೇನೋ. ಹೌದೌದು, ಜೂನ್ ಅಲ್ಲಿ ಆದ್ರೆ ಬನ್ನಿ, ಎಲ್ಲರಿಗೂ ಅನುಕೂಲ ಮಾಡಿಕೊಂಡು. ಸ್ವಲ್ಪ ಬಿಸಿಲು ಕಡಿಮೆ ಆಗಿರುತ್ತೆ, ಹಾ, ಅವಾಗೆ ನೋಡ್ಕೊಂಡು ಬಂದ್ರೆ ಹಾಗೆ ಮಾಡೋಣ ಆಚಾರ್ಯ. ಸರಿ. ನಿಮ್ಮಲ್ಲಿ ಮಳೆ ಆಗ್ತಿದ್ಯಾ ಈಗ ಆಚಾರ್ಯ? ಸ್ವಲ್ಪ ಆಗ್ತಾ ಇದೆ ಮಳೆ. ಬಿಸಿಲು ಬೆಂಗಳೂರು ಕಡಿಮೆ ಆಗಿದೆ? ಪರವಾಗಿಲ್ಲ, ಪ್ರತಿದಿನ ಬರ್ತಾ ಇದೆ. ಹಾ, ಇಲ್ಲಿ ಬಿಸಿಲು ಕಡಿಮೆ ಆಗಿದೆ, ತೊಂದ್ರೆ ಇಲ್ಲ. 37 ಆಗಿದೆ ಇವತ್ತು ಕಡಿಮೆ. ಸರಿ, ನೋಡ್ಕೊಂಡು ಬನ್ನಿ. ಹಾ, ಸರಿ, ಇವತ್ತಿನ ಪಾಠ ಮುಗಿಸೋಣ ಇಲ್ಲಿ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳೇ.
ನಮಸ್ಕಾರ ಆಚಾರ್ಯ.